ಈಗ ಸೌಜನ್ಯ ಸತ್ತೋದ್ಲು ಸೊ ನಿಜ, ಬಟ್ ಅದಕ್ಕೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಇವಾಗ ಮತ್ತೊಂದು ಕ್ರಾಂತಿ ಶುರುವಾಗಿದೆ. ಕ್ರಾಂತಿ ಅಂತೂ ಆರಂಭ ಆಗೋಗ್ಬಿಟ್ಟಿದೆ. ಈಗ ಅವರ ತಾಯಿಗೆ ಹಣೆಬರ ಏನು ಹಾಗಾದರೆ? ಈಗ ಅವ್ರ ತಾಯಿ ಮೇಲೆ ಕೆಲವೊಂದು ಆರೋಪಗಳು ಬರ್ತಿರೋದೇನಂತಂದರೆ, ದುಡ್ಡು ಮಾಡ್ಕೊಂಡ್ರು, ಕಾರ್ಗಳು ತೊಗೊಂಡ್ರು, ಅದೆಲ್ಲೋ ಸೈಟ್ಗಳು ಮಾಡ್ಕೊಂಡ್ರು, ಒಂದಷ್ಟು ಹೊಲಗಳನ್ನ ಮಾಡ್ಕೊಂಡ್ರು, ಮಗಳ ಹೆಸರಿನಲ್ಲಿ ಇಷ್ಟೊಂದು ಹೀನ ಕೆಲಸ ಮಾಡಬೇಕಾ ಅಂತ ಅವರ ತಾಯಿ ಮೇಲೆ ಕೂಡ ಈಗ ಟಾರ್ಗೆಟ್ ಶುರುವಾಗ್ಬಿಟ್ಟಿದೆ. ಏನು ಹೇಳ್ತಾರೆ? ಯಾರು ಈ ಆರೋಪ ಮಾಡ್ತಾ ಇದ್ದಾರಲ್ವಾ, ಅವರ ತಾಯಿ ಅವರ ಮನೇಲಿರುವಂಥ ಹೆಣ್ಣು ಮಕ್ಕಳು ಅದೇ ಥರ ಬೆಳೆದು ಬಂದಿದ್ರೆ ಆ ಥರ ಆರೋಪ ಮಾಡ್ತಾ ಇರ್ತಾರೆ. ಸೌಜನ್ಯ ಅವರಮ್ಮ ಸೌಜನ್ಯ ಹೆಸರಿಟ್ಕೊಂಡು ದುಡ್ಡು ಮಾಡುವಂಥ ಅವಶ್ಯಕತೆ ಇಲ್ಲ. ಇವತ್ತಿಗೂ ನೀವೆಲ್ಲ ಹೋದರೆ ಆ ಅಮ್ಮ ಕಣ್ಣಲ್ಲಿ ಮಗಳನ್ನ ಕಳ್ಕೊಂಡಿರುವಂಥ ನೋವು ಇವತ್ತಿಗೂ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಮೋರೋವರ್, ಸೌಜನ್ಯ ಅವ್ರ ಮನೆ ಕಟ್ಟಿರಲಿ, ಅವರ ತಂದೆ PWD ಕಾಂಟ್ರಾಕ್ಟರ್, ಕೆಲಸ ಮಾಡುವಂಥವ್ರು, ಮಕ್ಕಳು ದುಡಿತಾರೆ, ಕಾರ್ ತಗೊಳ್ಳಿ, ಆಸ್ತಿ ಮಾಡಲಿ, ಏನಾದರೂ ಮಾಡ್ಕೊಳ್ಳಿ, ನಾವು ಕೇಳ್ತಾ ಇರೋದು ಜಸ್ಟಿಸ್ ಫಾರ್ ಸೌಜನ್ಯ. ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನಿಜವಾದ ಆರೋಪಿ ಯಾರು, ಅಪರಾಧಿ ಯಾರು ಅಂತ. ಸೌಜನ್ಯ ಅವ್ರ ಅಮ್ಮ ಬಂದು ನನಗೆ ಜೀವನ ಮಾಡೋದಕ್ಕೆ ದುಡ್ಡಿಲ್ಲ, ಹಣಕಾಸಿಲ್ಲ, ನನಗೆ ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಕೊಡಿ ಅಂತ ಎಲ್ಲೂ ಬೆಗ್ ಮಾಡಿಲ್ಲ. ಅವ್ರ ಮನೆಗೆ ಹೋದರೆ ಅವರು ಒಂದು ತೂಟ ಹಾಕುವಂಥ ಶಕ್ತಿ ಭಗವಂತ ಅವ್ರಿಗೆ ಕೊಟ್ಟಿದ್ದಾರೆ. ಎಲ್ಲೂ ಅವ್ರು ಹಣ ಕೇಳಿಲ್ಲ ಸರ್, ಆಸ್ತಿ ಕೇಳಿಲ್ಲ, ಇಲ್ಲ ನನಗೇನೂ ಇಲ್ಲ ಅಂತ ಅವರೆಲ್ಲೂ ಬಂದು ಕೇಳಿಲ್ಲ. ಅವ್ರು ಕೇಳಿರೋದು ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ, ಸೌಜನ್ಯಳಿಗೆ ನ್ಯಾಯ ಬೇಕು, ಅಪರಾಧಿಗಳನ್ನ ಬಂಧನ ಆಗಬೇಕು ಅಂತ ಹೇಳಿ. ಯಾರಿದನ್ನು ಮಾತಾಡ್ತಾರಲ್ಲ ಮೂರ್ಖರು, ನಿಮ್ಮ ಆ ಒಂದು ಚೀಪ್ ಮೆಂಟಾಲಿಟಿ ಬುದ್ಧಿಯಿಂದ ಆ ತಾಯಿನ ನಿಂದಿಸೋರು ನಾಳೆ ದಿವಸ ಆ ಕಮೆಂಟ್ ಹಾಕುವಂಥವ್ರು ನಿಮ್ಮ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೂ ನಿಲ್ಲಿಸುವಂಥ ಕಾಲ ಬಂದೇ ಬರುತ್ತೆ. ಅದನ್ನು ತಡ್ಕೊಳ್ಳೋಂಥ ಶಕ್ತಿ ಭಗವಂತ ನಿಮಗೆ ಕೊಡದೇ ಇರಲಿ. ಓಕೆ, ಜಸ್ಟಿಸ್ ಫಾರ್ ಸೌಜನ್ಯ.